ಬಂದೇವೇನೋ ಗೊತ್ತಾಗುತ್ತೆ ನಮ್ದು. ಈಗ ನೋಡಿದ್ರೆ ಲೈವ್ ಇದೆ ಎಸ್ ವೀಕ್ಷಕರೇ, SIT ತಂಡ, ಫೊರೆನ್ಸಿಕ್ ತಂಡ ಹಾಗೂ ಭೀಮಾ ಹೋಗಿ ಆಲ್ಮೋಸ್ಟ್ ಒಂದು ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಆ ಒಂದು ಸ್ಪಾಟ್ನಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು. ಗಿಡ ಎಲ್ಲ ಕೂಡ ಈಗ ಮರೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಚೆ ಬರ್ತಾರೆ. ಆಚೆ ಬಂದ ನಂತರ ಏನಾಯಿತು ಅನ್ನುವಂಥದ್ದು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಬಾಡೀಸ್ಗಳನ್ನು ಆಚೆ ತರ್ತಾರ ಅನ್ನುವಂಥದ್ದು. ನಮಗೆ ಇವತ್ತು ಬಂದಂಥ ಒಂದು ಮಾಹಿತಿಯ ಪ್ರಕಾರ ಇವತ್ತು ಮಹಾಜರ್ ಅಂತ ಹೇಳಿದರು, ಮತ್ತು ಮಾಧ್ಯಮಗಳಲ್ಲೂ ಕೂಡ ಮಹಾಜರ್ ಅಂತಲೇ ಬಂದಿತ್ತು. ಎಕ್ಸಿಬಿಷನ್ ಇವತ್ತು ಸಂಜೆ ಅಥವಾ ನಾಳೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಎಕ್ಸಿಬಿಷನ್ ಅಂದರೆ ಕೂತಿರುವಂತಹ ಎಲ್ಲ ಶವಗಳನ್ನು ಆಚೆ ತೆಗೆಯುವಂಥದ್ದು. ಇವತ್ತು ನಾವು ಅಂದ್ಕೊಂಡಿರೋ ಪ್ರಕಾರ ಏನು ಆ ಭೀಮಾ ಹಿಂದೆ ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಒಂದು ತಲೆ ಬುರುಡೆಯನ್ನು ಸಹ ತೊಗೊಂಡು ಬಂದಿದ್ದ. ಸೊ ಆ ಬುರುಡೆ ತಂದಂಥ ಒಂದು ಸ್ಥಳವನ್ನು ಮಹಾಜರ್ ಮಾಡೋದಕ್ಕೆ, ಮಹಾಜರ್ ಅಂದರೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಹೋಗಿರುವಂಥದ್ದು. ಎಸ್, ಅವರು ಕೂಡ ಬಂದಿದ್ದಾರೆ. ವೀಕ್ಷಕರೇ, ನಾವೀಗ ಏನು ನಿಂತಿದ್ದೀವಿ, ಇದು ಬಂದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂಥದ್ದು ಸ್ಥಳ. ಸೊ ಆ ಕಡೆ ಏನು ನೋಡ್ತಾ ಇದ್ದೀವಿ ಅದೇ ನೇತ್ರಾವತಿ ಸ್ನಾನಘಟ್ಟ. ಸೊ ಹಿಂದೆ ನಡೆದಂಥ ಒಂದು ಏನಿದೆ ಪ್ರೋಸೆಸ್ಸಲ್ಲಿ ಆ ಕಡೆ ಈ ಒಂದು ಸ್ಥಳ ಮಹಾಜರ್ ನಡೀತು. ಸೊ ಇದೀಗ ಬಂತು ಈ ಕಡೆ ಒಂದು ಗುಡ್ಡದಲ್ಲಿ ಈಗ ಸ್ಥಳ ಮಹಾಜರ್ ಆಗ್ತಾ ಇರುವಂಥದ್ದು. ವೀಕ್ಷಕರೇ, ಇದು ಮತ್ತೊಂದು ಸ್ಪಾಟ್ನ ಮಾರ್ಕ್ ಮಾಡಿ ಆಗಿದೆ. ಇದೀಗ ಗೊತ್ತಿಲ್ಲ ಮತ್ತೊಂದು ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಅಥವಾ ನೋಡಬೇಕಾಗಿದೆ. ನೋಡ್ಬೋದು ವೀಕ್ಷಕರೇ, ಇದೀಗ ಭೀಮಾ ಕಾಡಿನೊಳಗಡೆ ನುಗ್ತಾ ಇರುವಂಥದ್ದು. ಗಾಡಿದಾನಾ
ಎರಡು ಕಾಣಿಕೆ ಜೊತೆ ಬರ್ತದೆ ಜೋಡಲ್ಲಿ ಇದಕ್ಕೆ ನಾವು ಇಲ್ಲ ಹೋಗಿ ಹಾಂ ಜೋಡಲ್ಲಿ ಕಣಿಕೆ ಬಿಡುದು ನೋಡ್ಬೋದು ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲಿ ನಾವಿದ್ದೀವಿ. ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ಗಳು ಸಹ ಇಲ್ಲಿ ಬಂದು ವೆಯ್ಟ್ ಮಾಡ್ತಿರುವಂಥದ್ದು, ಅಂದರೆ ಸೆಕ್ಯೂರಿಟಿಯನ್ನು ಕೊಡ್ತಾ ಇರುವಂಥದ್ದು. ಬನ್ನಿ